ಆ ದುರುಳ ಶಾಲೆಗೆ ಹೋಗಿದ್ದಂತಹ ಇಬ್ಬರು ಮಕ್ಕಳನ್ನ ತನ್ನ ಬೈಕ್ನಲ್ಲಿ ಕೂರಿಸಿಕೊಂಡು ಕಿಡ್ನಾಪ್ ಮಾಡಿದ್ದ. ಸಂಜೆ ಆದರೂ ಮಕ್ಕಳು ಮನೆಗೆ ಬಂದಿಲ್ಲಲ್ಲ ಅಂತ ಗಾಬರಿಯಾಗಿದ್ರು ಪೋಷಕರು. ವಿದ್ಯಾರ್ಥಿಗಳನ್ನ ಅಪಹರಣ ಮಾಡಿ ಜಿಲ್ಲೆಯನ್ನೇ ಆತ ದಾಟಿದ್ದ. ಆಮೇಲೆ ಏನಾಯ್ತು ನೋಡ್ತಿ. ಮಕ್ಕಳ ಫೋಟೋ ಹಿಡಿದು ಪೋಷಕರ ಗೋಳಾಟ, ಕಣ್ಣೀರು, ಆಕ್ರಂದನ, ಸ್ಥಳದಲ್ಲಿ ಜಮಾಯಿಸಿರುವ ನೂರಾರು ಜನ, ಆತಂಕದ ವಾತಾವರಣ. ಇದು ಧಾರವಾಡದ ಕಮಲಾಪುರ ಬಡಾವಣೆಯಲ್ಲಿ ಕಂಡುಬಂದ ದೃಶ್ಯಗಳು. ಧಾರವಾಡದಲ್ಲಿ ಮಕ್ಕಳ ಕಳ್ಳ, ಪೋಷಕರೇ ಎಚ್ಚರ ಎಚ್ಚರ. ಶಾಲೆ ಬಳಿ ಇಬ್ಬರು ಮಕ್ಕಳನ್ನ ಕಿಡ್ನಾಪ್ ಮಾಡಿದ ಕಿರಾತಕ. ಮಕ್ಕಳ ಬಗ್ಗೆ ಪೋಷಕರು ಎಷ್ಟೇ ಎಚ್ಚರಿಕೆ ವಹಿಸಿದ್ರೂ ಸಾಕಾಗಲ್ಲ. ಯಾಕಂದ್ರೆ ಧಾರವಾಡದಲ್ಲಿ ಮುಗ್ಧ ಮಕ್ಕಳಿಬ್ಬರನ್ನ ಖದೀಮನೊಬ್ಬ ಪುಸಲಾಯಿಸಿ ಅಪಹರಣ ಮಾಡಿದ್ದಾನೆ. ಈ ಚಿತ್ರದಲ್ಲಿ ಕಾಣ್ತಾ ಇರುವ ಮಕ್ಕಳ ಹೆಸರು ಲಕ್ಷ್ಮೀ ಕರೆಪ್ಪನವರ್ ಹಾಗೂ ಅನ್ವರ್ ದೊಡ್ಡಮನಿ. ಧಾರವಾಡ ಕಮಲಾಪುರ ಬಡಾವಣೆ ಸರ್ಕಾರಿ ಶಾಲೆಯಲ್ಲಿ 3ನೇ ಕ್ಲಾಸ್ ಓದ್ತಾ ಇದ್ರು. ನಿನ್ನೆ ಮಧ್ಯಾಹ್ನ ಬಿಸಿಯೂಟ ಸೇವಿಸಿ ಆಟವಾಡ್ತಾ ಇದ್ರು. ಈ ವೇಳೆ ಶಾಲೆ ಬಳಿ ಬಂದ ವ್ಯಕ್ತಿ ಉಳವಿ ಬಸಪ್ಪನ ಜಾತ್ರೆಗೆ ಕರೆದೊಯ್ಯೋದಾಗಿ ಅನ್ವರ್ ದೊಡ್ಡಮನಿ ಮತ್ತು ಲಕ್ಷ್ಮಿ ಎಂಬಿಬ್ಬರನ್ನ ಮಕ್ಕಳ ಬೈಕ್ನಲ್ಲಿ ಕರ್ಕೊಂಡು ಪರಾರಿಯಾಗಿದ್ದಾನೆ. ಮಕ್ಕಳು ಕಾಣದಿದ್ದಾಗ ಶಿಕ್ಷಕರು ಪೋಷಕರಿಗೆ ತಿಳಿಸಿದ್ದು, ನಂತರ ಸಿಸಿಟಿವಿಯಲ್ಲಿ ಪರಿಶೀಲಿಸಿದಾಗ ಮಕ್ಕಳನ್ನ ಕಳ್ಳ ಕರೆದೊಯ್ಯುವ ದೃಶ್ಯ ಬಯಲಾಗಿದೆ. ವಿಚಾರ ಗೊತ್ತಾಗ್ತಾ ಇದ್ದಂತೆ ಆತಂಕಗೊಂಡ ಪೋಷಕರು ಹಾಗೂ ನೂರಾರು ಮಂದಿ ಶಾಲೆ ಬಳಿ ಜಮಾಯಿಸಿದ್ರು. ಅಪಹರಣಕ್ಕೊಳಗಾದ ಮಕ್ಕಳ ಫೋಟೋ ಹಿಡಿದು ಆಕ್ರೋಶ ಹೊರಹಾಕಿದ್ರು. 3:30ಗೆ ಸರ್ ಬಂದ್ರಿ ನಮ್ಮ ಮನೆಗೆ. ಆಮೇಲೆ ನಾನು ನಿಮ್ಮ ಲಕ್ಷ್ಮಿ ಬಂದಾಳ ಅಂತ ಕೇಳಿದ್ರಿ. ಇಲ್ರಿ ಬಂದಿಲ್ಲ ಅಂದ್ ಕೂಡಲೇ ನಾವು ಅವ್ರು ಹಿಂದೆ ಸರ್ ಹಿಂದಿಂದ ನಾವು ಇಲ್ಲಿ ಬಂದೇವ್ರಿ. ಆದ್ರೆ ಆಮೇಲೆ ಹಿಂಗೆ CC ಕ್ಯಾಮ್ರಾ ತೆಗೆದು ನೋಡಿದ್ರಂತ್ರಿ ಅವ್ರು. ಅವ ಗಡ್ಡ ಬಿಟ್ಟಾನಂತ್ರಿ, ತಲೆ ಏನ ಕೂದ್ಲಿಲ್ಲ ಅಂತ್ರಿ. ಅವ್ ಹತ್ತಿಸ್ಕೊಂಡು ಹೋಗಿದ್ದು ಅಷ್ಟೇ ಕಾಣಕತ್ತದ್ರಿ ಕ್ಯಾಮ್ರಾದಾಗ್ರಿ. ಅದ್ರಾಗ ಒಂದು ಗಂಡು ಹುಡುಗ ಅಂತ ಹೋಗೈತಂತ್ರಿ ಮುಸಲ್ರದ. ಆಮೇಲೆ ನಮ್ಮ ಹುಡುಗ ಒಂದು ಇನ್ನೊಬ್ಬ ಕರ್ಕೊಂಡು ಹೋದ ಬಾರಿ ಬೈಕ್ ಮೇಲೆ ಕರ್ಕೊಂಡು ಹೋಗ್ಯಾನಂತ್ರಿ. ನಮಗೇನು ಪರಿಚಯ ಇಲ್ರಿ. ಅಲ್ಲಿ ಏನು ಹೇಳಂತ್ರಿ, ನಮ್ಮ ಮನೆ ಹೆಸರು ಹೇಳಂತ್ರಿ, ಅಡ್ಡ ಹೆಸರು ಗಾಣಿಗ್ಯಾರ, ನಿಮ್ಮ ಅಮ್ಮ ಅದು ಕರ್ಯಾಕತ್ತಾರ ಬಾ ಅಂತ ಕರ್ಕೊಂಡು ಹೋಗ್ಯಾನಂತ್ರಿ. ಇಲ್ಲಿಗೆ ಹಂಗೆ ಹೋಗಾಕಲ್ರಿ ಆಕಿ. ಧಾರವಾಡದಲ್ಲಿ ಮಕ್ಕಳ ಕಿಡ್ನಾಪ್ ಮಾಡಿದವನಿಗೆ ಉತ್ತರ ಕನ್ನಡದಲ್ಲಿ ಅಪಘಾತ. ದಾಂಡೇಲಿ ಪೊಲೀಸರಿಂದ ಆರೋಪಿ ವಶಕ್ಕೆ, ಮಕ್ಕಳಿಬ್ಬರ ರಕ್ಷಣೆ. ಇತ್ತ ಧಾರವಾಡದಲ್ಲಿ ಶಾಲೆ ಬಳಿ ಪೋಷಕರು ಪ್ರತಿಭಟನೆ ನಡೆಸ್ತಾ ಇರುವಾಗಲೇ ಸುದ್ದಿಯೊಂದು ಬಂದಿದೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಬಳಿ ಬೈಕ್ ಒಂದು ಅಪಘಾತಕ್ಕೀಡಾಗಿ ರಸ್ತೆ ಬದಿಯ ಗುಂಡಿಯಲ್ಲಿ ಬಿದ್ದಿದ್ದು ಓರ್ವ ವ್ಯಕ್ತಿ ಹಾಗೂ ಇಬ್ಬರು ಮಕ್ಕಳು ಇರುವ ಮಾಹಿತಿ ಲಭ್ಯವಾಯಿತು. ಇದೇ ವೇಳೆ ದಾಂಡೇಲಿ ಪೊಲೀಸರು ವ್ಯಕ್ತಿಯ ವಿಚಾರಣೆ ಮಾಡಿದಾಗ ಆತ ಧಾರವಾಡ ನಗರದ ಅಬ್ದುಲ್ ಕರೀಂ ಮೇಸ್ತ್ರಿ ಅಂತ ಪತ್ತೆಯಾಗಿದೆ. ಅಲ್ಲಿದ್ದವರು ಕಿಡ್ನಾಪ್ ಆಗಿದ್ದ ಮಕ್ಕಳಾದ ತನ್ವೀರ್ ದೊಡ್ಮನಿ, ಲಕ್ಷ್ಮೀ ಕರಿಯಪ್ಪನವರ್ ಅನ್ನೋದು ಖಚಿತವಾಗಿದೆ. ಸದ್ಯ ಮಕ್ಕಳು ದಾಂಡೇಲಿ ಪೊಲೀಸರ ವಶದಲ್ಲಿದ್ದು ಧಾರವಾಡದ ಉಪನಗರ ಠಾಣೆ ಪೊಲೀಸರಿಗೆ ಪೋಷಕರಿಗೆ ಹಸ್ತಾಂತರಿಸಲಾಗ್ತಾ ಇದೆ. ಬೆಳಿಗ್ಗೆ 10 ಗಂಟೆಗೆ ಸ್ಕೂಲ್ಗೆ ನಾನೇ ಕರ್ಕೊಂಡು ಬಿಟ್ಟಿದ್ದೆ ರೀ. ಸ್ಕೂಲ್ ಬಿಟ್ಬಿಟ್ಟು ನನ್ನ ಪಾಡಿಗೆ ನಾನು ಡ್ಯೂಟಿಗೆ ಹೋಗಿದ್ದೆ. ನನಗೆ ಮಧ್ಯಾಹ್ನ 3:00ವರೆಗೆ ನಮ್ಮ ಮನೆಯವ್ರ ಕಡೆಯಿಂದ ಫೋನ್ ಬಂತು. ಫೋನ್ ಬಂದ್ಬಿಟ್ಟು ಹಿಂಗೆ ಹುಡುಗ ಇಲ್ವಂತೆ, ಮನೆಗೆ ಯಾರು ಕರ್ಕೊಂಡು ಹೋಗಿದ್ದಾರೆ ಕೇಳಿ ಅಂದರು. ಯಾರೋ ಕರ್ಕೊಂಡು ಹೋಗಿದ್ದಾರೆ ಬೈಕಲ್ಲಿ ಅಂತ ಹೇಳಿದ್ರು. ನಾವು ಆಮೇಲೆ ಇದು ಹಂಗಲ್ಲಿ CC ಕ್ಯಾಮ್ರಾ ಇದ್ರ ನೋಡ್ರೆ ಯಾರೋ ಬೈಕಲ್ಲಿ ಅಪರಿಚಿತ ವ್ಯಕ್ತಿ ಒಬ್ಬ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದ. ಗಾಯಗೊಂಡ ಮಕ್ಕಳ ಕಳ್ಳ ಅಬ್ದುಲ್ ಕರೀಂನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈತ ಪರಿಚಯವಿದ್ದೆ ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ನ, ಯಾಕಾಗಿ ಇಂತಹ ಕೃತ್ಯ ಎಸಗಿದ ಅನ್ನೋದ್ರ ತನಿಖೆ ನಡೆಸಲಾಗ್ತಾ ಇದೆ. ಅದೇನೇ ಇರ್ಲಿ, ಅಪಘಾತವೊಂದು 2 ಮಕ್ಕಳನ್ನ ಪತ್ತೆ ಹಚ್ಚೋದಕ್ಕೆ ಕಾರಣವಾಗಿದ್ದು, ನಾಪತ್ತೆಯಾಗ್ತಾ ಇದ್ದ ಮಕ್ಕಳು ಮತ್ತೆ ಪೋಷಕರ ಮಡಿಲು ಸೇರ್ತಾ ಇರೋದು ಸಮಾಧಾನದ ಸಂಗತಿ. ನರಸಿಂಹಮೂರ್ತಿ ಪ್ಯಾಟಿ, TV9 ಧಾರವಾಡ.